ಮಾರಾಟ ಮಾಡೋಕ್ಕೆ ಒಂದು ಆ್ಯಪ್ ಸರ್ ಇದು. ಇಲ್ಲ ಬೇಕಾದ್ರೆ ಹೇಳ್ತೀನಿ, ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು, ಟ್ರಾಲಿ, ಕಲ್ಟಿವೇಟ್ರು ಯಾವನೇ ಮಾರಾಟ ಮಾಡಬೇಕು ಅಂದರೆ ಇದು ಆ್ಯಪ್ ಸರ್. ಇದು ಫ್ರೀ ಆ್ಯಪ್ ಇದೆ. ಏನು ಟ್ರ್ಯಾಕ್ಟ್ರಿ ಅಂತೇಳಿ ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಬೋದು. ಬೇಕಾದ್ರೆ ನಾನು ಹೇಳ್ತೀನಿ ಸರ್, ಒಂದು 2 ನಿಮಿಷ ಹೇಳ ಸರ್. ಅಲ್ಲ ಇದು ಕರೆಕ್ಟಾಗಿ ಕವರ್ ಆಗುತ್ತಾ ಇಲ್ಲಿ ಬರ್ತೀರಿ ಮುಂದೆ ಸ್ಟಾರ್ಟ್ ಮಾಡ್ತೀರಾ ಸರ್? ನಮಸ್ಕಾರ. ಇದು ಟ್ರ್ಯಾಕ್ಟ್ರಿ ಆ್ಯಪ್ ಅಂತ ಹೇಳಿ ಸರ್. ಇದು ರೈತರಿಗೋಸ್ಕರ ಮಾಡಿರೋ ಆ್ಯಪ್ ಸರ್. ಯಾರು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು, ಹಳೆಯ ಟ್ರ್ಯಾಕ್ಟರ್ಗಳನ್ನ ಮಾರಾಟ ಮಾಡಬೇಕು, ಖರೀದಿ ಮಾಡಬೇಕು ಅನ್ನೋದಕ್ಕೆ ಇದು ಆ್ಯಪ್ ಸರ್. ಈ ಆ್ಯಪ್ ಮುಖಾಂತರ ನೀವು ಟ್ರ್ಯಾಕ್ಟ್ರಿ, ಕಲ್ಟಿವೇಟ್ರು, ರೋಟ್ರಿ, ಟ್ರಾಲಿ, ಪವರ್ ಟಿಲ್ಲರು, ಟೈರ್ ಗಾಡಿಗಳು, ಈ ಥರ ರಾಶಿ ಮಿಷಿನ್ನು, ಹಾರ್ವೆಸ್ಟಿಂಗ್ ಮಿಷಿನು, ಹಳೆಯ ಟ್ರ್ಯಾಕ್ಟರ್ಗಳನ್ನ ಮಾರಾಟನೂ ಮಾಡ್ಬೋದು, ಖರೀದಿನೂ ಮಾಡ್ಬೋದು ಸರ್. ಮಾರಾಟ ನೋಡಿ ಸರ್, ಇಲ್ಲೆಲ್ಲ ಹಾವೇರಿ, ದಾವಣಗೆರೆಲೆಲ್ಲ ಈ ಟ್ರ್ಯಾಕ್ಟರ್ಗಳನ್ನ ಹಾಕಿದ್ದಾರೆ. ಇದ್ರದ್ದು ಹೆಚ್ಚಿನ ಮಾಹಿತಿ ನಿಮಗೆ ಈ ಆ್ಯಪಲ್ಲಿ ಸಿಗುತ್ತೆ ಸರ್. ತಯಾರಿಕಾ ವರ್ಷ, CC ಕಂಡೀಷನ್ನು, RC, RTO ಕೋಡು, ಐಪತಿಕೇಷನ್ನು, ಲೋನ್ ಇದೆಯಾ, ಆ ಥರ ಎಲ್ಲ ಸರ್. ಆಮೇಲೆ ಡೈರೆಕ್ಟ್ ಅವ್ರು ಮಾರಾಟಗಾರನ ಮಾಡೋಕಂದ್ರೆ ಈ ನಂಬರ್ ಬಟನ್ ಹೊತ್ತಿದ್ರೆ ನಿಮಗೆ ಆಗುತ್ತೆ ಸರ್. ಅಂದರೆ ಡೈರೆಕ್ಟಾಗಿ ರೈತರ ಸಂಪರ್ಕ ನೀವು ಈ ಆ್ಯಪ್ ಮುಖಾಂತರ ಮಾಡ್ಬೋದು ಸರ್. ರೈತರಿಂದ ರೈತರಿಗೆ ಮಾಡೋಕ್ಕೋಸ್ಕರ ಈ ಆ್ಯಪ್ ಸರ್ ಇದು. ಥ್ಯಾಂಕ್ ಯು ಸರ್. ಅವರು ಈಗ ರೈತರದ್ದು ಫೋನ್ ನಂಬರೆಲ್ಲ ಸಿಗುತ್ತೆ. ಹಾಂ, ಅವ್ರದ್ದೆಲ್ಲ ಫೋನ್ ನಂಬರ್ ಸಿಗುತ್ತೆ, ಅಪ್ಲೋಡ್ ಮಾಡ್ಕೊಬೋದು. ಹೌದು ಸರ್, ಹೌದು ಸರ್. ಇದು ಫ್ರೀ ಆ್ಯಪ್ ಸರ್. ನಮ್ಮ ಹೆಸರು ದಯಾಸುಧನ್ ಅಂತ ಸರ್. ನಮ್ಮದು ದಾವಣಗೆರೆ ಜಿಲ್ಲೆ ಸರ್. ಅಡ್ವರ್ಟೈಸ್ಮೆಂಟ್ ಹಾಕ್ಕೊಂಡು ಅನಿಮಲ್ಸ್ ಸೇಲ್ ಮಾಡಿ, ಅಥವಾ ಕುರಿ ಕೋಳಿ ಏನಾದರೂ ಸೇಲ್ ಮಾಡೋಂಗಿದ್ರೆ ಮಾಡಿ, ಫುಡ್ ಪ್ರಾಡಕ್ಟ್ಸ್ ರಾಗಿ ಅಕ್ಕಿ ಏನಾದರೂ ಸೇಲ್ ಮಾಡೋಂಗಿದ್ರೆ ಮಾಡಿ, ಡೈರೆಕ್ಟ್ ಫಾರ್ಮರ್ಸಿಂದ ಪರ್ಚೇಸ್ ಮಾಡಬೇಕಂತ ಇರ್ತಾರಲ್ಲ, ಸೊ ಅವರು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ನಿಮ್ದು ಏನಾದರೂ ಪ್ರಾಡಕ್ಟ್ಸ್ ಇದೆಯಾ, ನಿಮ್ಮೂರಲ್ಲಿ ಏನೇನು ಸಿಗುತ್ತೋ ಅದನ್ನು ನಾವು ಮೊಬೈಲ್ನಲ್ಲಿ ಇದು ಮಾಡ್ತೀವಿ. ಒಂದು ಆ್ಯಪ್ ಇದೆ, ಅದಕ್ಕೆ ನಾವು ಅಪ್ಲೋಡ್ ಮಾಡಬೇಕು. ಹೌದು, ನಮ್ಮ ಐಟಮ್ಸ್ ಏನಿದೆ ಅದು ಅಪ್ಲೋಡ್ ಮಾಡಿದ್ರೆ ನೀವು ಅದನ್ನು ಸೇಲ್ ಮಾಡಿಕೊಡ್ತೀರಾ? ಇಲ್ಲ, ಕೇಳಿಸಿಲ್ಲ. ಐಟಮ್ದು ನಮ್ಮದು ಏನೋ ಐಟಮು ಈಗ ರಾಗಿ ಇದೆ ಅಂದ್ಕೊಳ್ಳಿ, ಹೌದು, ಅದನ್ನು ನಮ್ಮ ಆ್ಯಪಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಅದು ನೀವು ಸೇಲ್ ಮಾಡ್ತೀರಾ? ಹೆಂಗೆ? ಸೇಲ್ ಮಾಡೋದಿಲ್ಲ, ಅಡ್ವರ್ಟೈಸ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಇವಾಗ ನಾನು ರಾಗಿ ತೊಗೋಬೇಕಾಗಿರುತ್ತೆ, ನನಗೆ ನಮ್ಮೂರಲ್ಲಿ ಯಾರು ಅದು ಇನ್ನೊಬ್ರು ನೋಡ್ತಾ ಇರ್ತಾರೆ. ಸೇಲ್ ಮಾಡೋದು, ಯಾರು ಸೇಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮನೆ ಹೋಗಿ ಕೇಳ್ಕೊಂಬರೋ ವ್ಯವಸ್ಥೆ ಹೊರಟಾಗಿದೆ ಆಲ್ರೆಡಿ 15-20 ವರ್ಷದಿಂದ. ಅದ್ರ ಬದಲು ಆ್ಯಪ್ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಹಾಕೊಳ್ಳಿ, ಒಂದು 4-5 ಜನಕ್ಕೆ ಕಾಣಿಸುತ್ತೆ ಐಟಮು ಮತ್ತು ಅದರ ರೇಟು. ಹೌದು, ರೇಟ್ ಹಾಕಿ. ಈಗ ಅವರು ತಗೊಳ್ಳೋರು ಆ್ಯಪಲ್ಲಿ ನೋಡ್ತಾರೆ ನಮಗೆ ರಾಗಿ ಬೇಕು. ಈಗ ಅವರು ಡೈರೆಕ್ಟಾಗಿ ನೋಡಿದ್ರೆ ಅವರು ರೇಟ್ ನೋಡ್ಕೊಂಡು ಇದು ಮಾಡ್ಕೊತಾರೆ. ಆ್ಯಪಲ್ಲಿ ಹೆಂಗೆ ಗೊತ್ತಾಗತ್ತೆ ಕ್ವಾಲಿಟಿ ಹೆಂಗಿದೆ ಅಂತ? ಆ್ಯಪ್ನಲ್ಲಿ ನೋಡಿ, ಆ್ಯಪ್ನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ನಿಮ್ಮೂರಿನವರು ಅಥವಾ ನಿಮ್ಮ ಪಂಚಾಯತಿನವ್ರದ್ದೇ ಡೀಟೇಲ್ಸ್ ಇರುತ್ತೆ. ಅಲ್ಲಿಗೂ ಹೋಗಿ ಮಾತಾಡ್ಸೋದಕ್ಕಾಗಲಿಲ್ಲ ಅಂತಂದರೆ ನೀವು ಮನೇಲಿ ಹೋಗ್ಬೇಡಿ ಅಷ್ಟೇ. ಅಲ್ಲ, ಈಗ ಪಂಚಾಯತಿನೇ ತಗೊಳ್ತಾರೆ ಅಂತ ಹೆಂಗೆ ಹೇಳ್ತೀರಾ? ಅಲ್ಲ, ನಾವೇನು ಹೇಳ್ತಾ ಇದ್ದೀವಿ, ಸ್ವಲ್ಪ ನಿಮ್ಮ ಸುತ್ತಮುತ್ತ ಇರೋರನ್ನ ಪರಿಚಯ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಮ್ಮವ್ರು ಅಂತ ಇದು ಮಾಡಿದ್ದೀವಿ. ಸೊ ಕೆಲವರು ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ, ಸೊ ಆ ರೀತಿ ಯಂಗರ್ ಜನ್ರೇಷನ್ ಬರ್ತಾ ಇದ್ದಾರೆ. ಅದ್ರ ಬದಲು ಇಂಥ ಕಡೆ ಇದೆ ಅಂತಂದ್ಬಿಟ್ಟು ನಾನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ. ಹೋಗ್ಬಿಟ್ಟು ಮಾತಾಡಿ, ಕೈಯಲ್ಲಿ ತೆಗೆದು ನೋಡಿ. ಸೆಂಟ್ರಲ್ ನಾವು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಅಷ್ಟೇ, ನಾವು ಯಾವುದಕ್ಕೆ ಗ್ಯಾರಂಟಿನೂ ಕೊಡೋದಕ್ಕಾಗಲ್ಲ, ಏನೋ ಇದು ಮಾಡೋದಕ್ಕಾಗಲ್ಲ. ಈಗ ಅದರೊಳಗೆ ನಿಮಗೇನು ಇದು ಆ್ಯಪ್ಗೆ ಕಮಿಷನ್ ಬೇಕಾಗತ್ತಾ? ಫ್ರೀ. ನನ್ನ ಕೆಲವೊಂದಷ್ಟು ಮಿಷನ್ಸ್ ಇದ್ದಾವೆ, ನಾನು ಅದನ್ನ ಸೇಲ್ ಮಾಡ್ಕೊಳ್ತೀನಿ. ಜೊತೆಗೆ ಇದು ಕೂಡ ಏನು ಮಾಡ್ತೀನಿ. ಏನು ಆ್ಯಪ್ ಹೆಸರೇನು? ನಮ್ಮೂರು ಅಂತಂದ್ಬಿಟ್ಟು. ನಮ್ಮೂರು. ನಿಮ್ಮ ಊರಿನಲ್ಲಿ ಏನು ಸಿಗುತ್ತೋ ಅದನ್ನ ನಮ್ಮೂರಲ್ಲಿ ನಾನು ತೋರಿಸ್ತೀನಿ. NAMUR. ಯಾಕಂದರೆ ತುಂಬ ಜನ ಬೆಂಗಳೂರಲ್ಲಿರ್ತಾರೆ ಅಥವಾ ಸಿಟಿನಲ್ಲಿರ್ತಾರೆ. ಅವ್ರ ಕೆಲಸ ಮಾಡಿಸ್ಬೇಕಂದ್ರೂ ವ್ಯವಸ್ಥೆ ಇರೋದಿಲ್ಲ, ಟ್ರ್ಯಾಕ್ಟರ್ ಸಿಗೋದಿಲ್ಲ. ಅದ್ರ ಬದಲು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೈಲಟ್ ಪ್ರಾಜೆಕ್ಟ್ ನಡೆಸ್ತಾ ಇದ್ದೀವಿ. 50 ಜನ ರೈತರು ಏನಿದ್ದಾರೆ ಅವ್ರ ಟ್ರ್ಯಾಕ್ಟರ್ನ ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಕೆಲಸ ಮುಗಿಸ್ಕೊಡ್ತಾರೆ. ಬರೀ ಟ್ರ್ಯಾಕ್ಟರ್ JCB ಅಂತಲ್ಲ, ನೀವು ಬೆಳೆದಿರೋದು ಏನಾದರೂ ಇದ್ದರೆ ಅಥವಾ ಹಸು ಕುರಿ ಕೋಳಿ ಏನಾದರೂ ಇದು ಮಾಡೋ ಆಗಿದ್ರೆ, ತುಂಬ ಜನ ಹಿರಿಯೂರಿಂದ ಕುರಿ ತಗೊಳೋದಕ್ಕೆ ಬರ್ತಾರೆ. ಸೊ ಅವರಿಗೆ ನಾವು ಕುರಿ ಸೇಲ್ ಮಾಡೋ ರೈತರು
ನಮ್ಮ ಹತ್ರ ಒಂದು 800ರಿಂದ 1,000 ಜನದ ಹತ್ರ ರೈತರಿದ್ದಾರೆ. FPO ಇದೆ. ಅಂದರೆ ನೀವು ಮಾರೋರು ಮತ್ತು ತಗೊಳ್ಳೋರನ್ನ ಭೇಟಿ ಮಾಡ್ತೀರಾ ಅಷ್ಟೇ, ಭೇಟಿ ನಾವು ಜಸ್ಟ್ ಮಾಡ್ತೀರಾ? ಒಂದು ಆ್ಯಪ್ ಮುಖಾಂತರ ಇದು ಮಾಡ್ತೀವಿ. ಆಪ್ ಮೂಲಕ ಅವ್ರಿಗೆ ಭೇಟಿ ಮಾಡ್ಕೊಂಡು ಫೋನ್ ನಂಬರು ಎಲ್ಲ ಸಿಗುತ್ತೆ. ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ನೀವು ಮಾತಾಡಿ ಮುಂದಕ್ಕೆ ಇದು ಮಾಡ್ಕೊಳ್ಳಿ. ಸರಿ.